ಪೈಲ್ವಾನ್ಗಳ ನಾಡಲ್ಲಿ ಚುನಾವಣಾ ದಂಗಲ್ ಹೇಗಿದೆ? ಜನ ಏನನ್ನ ಬಯಸ್ತಾ ಇದ್ದಾರೆ? 10 ವರ್ಷಗಳ ಆಡಳಿತದ ಬಳಿಕ ಬಿಜೆಪಿ ಹ್ಯಾಟ್ರಿಕ್ ಸಾಧನೆಯನ್ನ ಉತ್ತರ ಪ್ರದೇಶದಲ್ಲಿ ಮಾಡಿದಂತೆ ಇಲ್ಲಿ ಮಾಡುತ್ತಾ ಅನ್ನೋದು ಪ್ರಶ್ನೆ ಒಂದು ಕಡೆ. ಎರಡನೇದು, ಪೈಲ್ವಾನ್ ಕಿಸಾನ್ ಜವಾನ್ ಯಾರ ಪರವಾಗಿ ನಿಂತ್ಕೊಳ್ತಾರೆ ಎರಡನೇ ಪ್ರಶ್ನೆ. ಮೂರನೇದು, ಬಿಜೆಪಿಯ ತಡೆರಹಿತ ಓಟಕ್ಕೆ ಕಾಂಗ್ರೆಸ್ ಹಾಕಲಿದೆಯಾ ಸವಾಲ್ ಅನ್ನೋ ಪ್ರಶ್ನೆಗೂ ಉತ್ತರ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಟ್ರೆಂಡ್ ಗೊತ್ತಾಗ್ತಾ ಹೋಗುತ್ತೆ. ಜನ ಏನನ್ನು ಬಯಸಿದ್ದಾರೆ? ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಕಾಂಗ್ರೆಸ್ ಹೇಳಿದಂತೆ, ಅಥವಾ ಬಿಜೆಪಿನೇ ನಮಗೆ ಬೆಸ್ಟ್ ಅಂತ 10 ವರ್ಷಗಳ ಡಿಸಿಷನ್ ಅನ್ನ ಮತ್ತೆ ಎತ್ತಿ ಹಿಡಿತಾರಾ ಅಲ್ಲಿನ ಮತದಾರರು? ಟೋಟಲ್ 2 ಕೋಟಿ ಪಾಪ್ಯುಲೇಷನ್ ಅನ್ನ ಹರಿಯಾಣ ಹೊಂದಿದೆ. 2 ಕೋಟಿ ಮತದಾರರು ತೀರ್ಪನ್ನ ಬರೆದಾಗಿದೆ. ಈ ತೀರ್ಪು ಯಾರ ಪರವಾಗಿ ಇರುತ್ತೆ ಅನ್ನೋದೇ ಈ ಕ್ಷಣದ ಕುತೂಹಲ ಆಗ್ತಾ ಇದೆ. ಹರಿಯಾಣದಲ್ಲಿ ನಾನಾಗ್ಲೇ ಹೇಳ್ತಾ ಇದ್ದೆ, ಪ್ರಮುಖವಾಗಿ ಇರೋದೇ 3 ವರ್ಗ. ಒಂದು ಪೈಲ್ವಾನ್ ಅಂದ್ರೆ ಕುಸ್ತಿ ಪಟುಗಳು, ಎರಡನೇದು ಜವಾನ್ ಅಗ್ನಿವೀರರು ಅಂದ್ರೆ ಮಿಲಿಟರಿಗೆ ಅತ್ಯಂತ ಹೆಚ್ಚು ಆಯ್ಕೆ ಆಗುವಂತಹ ರಾಜ್ಯಗಳ ಪೈಕಿ ಹರಿಯಾಣ ಒಂದು. ಇನ್ನೊಂದು ಕಿಸಾನ್ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಹೋರಾಟವನ್ನ ಶಿಂಗು ಬಾರ್ಡರ್ನಲ್ಲಿ ನಾವು ನೋಡಿದ್ವಿ. ಅಲ್ಲಿ ಹರಿಯಾಣ ಸರ್ಕಾರ ಅಥವಾ ಹರಿಯಾಣ ಪೊಲೀಸರು ನಡೆದುಕೊಂಡಂತಹ ರೀತಿಗೆ ನಾವು ಚುನಾವಣೆಯಲ್ಲಿ ಉತ್ತರವನ್ನು ಕೊಡ್ತೀವಿ ಅಂತ ಅಲ್ಲಿರೋರು ಹೇಳಿದ್ರು. ಹಾಗಾದ್ರೆ ಅದೇ ಸಿಟ್ಟು, ಅದೇ ಸೆಡುಗು ತೀರ್ಪಿನ ರೂಪದಲ್ಲಿ ಬದಲಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಇದು ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟ. ಓಕೆ, ಇದಕ್ಕೂ ಮೊದಲು ಈಗ ನಾವು ಪ್ರಮುಖವಾಗಿ ಸ್ಕ್ರೀನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ. ಸ್ಕ್ರೀನ್ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ನಾವೀಗ ಮೊದಲಿಗೆ ನೋಡ್ಬೋಣ. ನಿಮ್ಮ ಸ್ಕ್ರೀನ್ ನಲ್ಲಿ ಟಾಪ್ ಬ್ಯಾಂಡ್ ಅಂದ್ರೆ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಕಾಶ್ಮೀರ ಚುನಾವಣೆಯ ಫಲಿತಾಂಶ. 90 ಕ್ಷೇತ್ರಗಳು ಇರತಕ್ಕಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಎರಡು ಕೂಡ ಟೈಅಪ್ ಆಗಿದೆ. ಸೊ ಅದು ಮೊದಲು ಬರುತ್ತೆ. ಬಿಜೆಪಿ, PDP ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಒಂದು, ಮತ್ತು ಅದರ್ಸ್ ಅಂತ ಒಂದೇನಿದೆ ಅದು ಕೂಡ ಬರುತ್ತೆ. ಇದೆಲ್ಲವೂ ಕೂಡ ನಿಮಗೆ ಅಲ್ಲಿ ಅಪಿಯರ್ ಆಗ್ತಾ ಇರ್ತಕ್ಕಂಥ ನಂಬರ್ಸ್. ನಿಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ಹರಿಯಾಣ ರಾಜ್ಯದ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಅಲ್ಲೂ ಕೂಡ 90 ವಿಧಾನಸಭಾ ಕ್ಷೇತ್ರಗಳಿದೆ. ಪ್ರಮುಖ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ, INLD ಮತ್ತು ಅದರ್ಸ್ ಅಂತ ಅದರಲ್ಲಿ ನಿಮಗೆ ಯಾವ್ಯಾವ್ದು ಅಪ್ಡೇಟ್ಸ್ ಅದನ್ನು ಕೊಡ್ತಾ ಹೋಗ್ತೀವಿ. ಕೆಳಭಾಗದಲ್ಲೂ ಕೂಡ ಆ ಕ್ಷಣದ ಅಪ್ಡೇಟ್ಸ್, ಹರಿಯಾಣನ ಅಥವಾ ಜಮ್ಮು ಕಾಶ್ಮೀರನ ಏನಾದರೂ ಬದಲಾವಣೆಗಳಾಯಿತು ಅಂತಂದರೆ ಅದನ್ನು ನೀವು ಕೆಳಗಡೆ ಸ್ಕ್ರೀನಲ್ಲಿ ನೋಡ್ತಾ ಹೋಗ್ಬೋದು. ನಿಮ್ಮ ಸ್ಕ್ರೀನಿನ ಬಲಭಾಗದ ಸೈಡ್ ಜಾಕೆಟ್ ನೀವೇನು ನೋಡ್ತಾ ಇದ್ದೀರಾ, ಇದರಲ್ಲಿ ಪ್ರಮುಖ ನಾಯಕರು ಏನಾಯಿತು, ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥವರು ಯಾರ್ಯಾರು, ಏನು ಎತ್ತ, ಅವರು ಹಿನ್ನಡೆನ ಮುನ್ನಡೆನ, ಅವ್ರು ಯಾವ ಪಾರ್ಟಿಯವರು, ಇದನ್ನು ನಿಮಗೆ ನಾವು ಅಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಟೋಟಲ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಓಕೆ, ಕಾಂಗ್ರೆಸ್ನವರು ಪ್ರಣಾಳಿಕೆಯನ್ನ ಯಾವ ರೀತಿ ಘೋಷಣೆ ಮಾಡಿದ್ರು ಹರಿಯಾಣದಲ್ಲಿ? 18 ವರ್ಷ ಮೇಲ್ಪಟ್ಟ ಪ್ರತಿ ಮಹಿಳೆಗೆ ತಿಂಗಳಿಗೆ 2,000 ರೂಪಾಯಿ. ಸೇಮ್ ಕಾಂಗ್ರೆಸ್ ಕರ್ನಾಟಕದ ಗ್ಯಾರಂಟಿ ಯೋಜನೆಯಂತೆ ಅಲ್ಲೂ ಕೂಡ ಪ್ರಣಾಳಿಕೆಯನ್ನ ಮಾಡಲಾಗಿದೆ. 500 ರೂಪಾಯಿಗೆ LPG ಗ್ಯಾಸ್ ಸಿಲಿಂಡರ್ನ ನಾವು ಕೊಡ್ತೀವಿ ಅಂತ ಮಹಿಳೆಯರನ್ನ ಸೆಳೆಯೋ ಪ್ರಯತ್ನವನ್ನ ಕೂಡ ಕಾಂಗ್ರೆಸ್ ಅಲ್ಲಿ ಮಾಡಿದೆ. ಮನೆಗಳಿಗೆ 300 ಯೂನಿಟ್ಗಳ ಉಚಿತ ವಿದ್ಯುತ್. ನಮ್ಮಲ್ಲಿ 200 ಯೂನಿಟ್ ಅಲ್ವಾ, ಅಲ್ಲಿ 100 ಯೂನಿಟ್ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ನಾವು. ಕಾಂಗ್ರೆಸ್ ಮಾಡೆಲ್, ಗ್ಯಾರಂಟಿ ಮಾಡೆಲ್ ಅನ್ನ ನಾವು ಫಾಲೋ ಮಾಡೋಣ ಅಂತ ಹೇಳಿದಾರಂತೆ. ವಿಧವೆಯರು, ಅಂಗವಿಕಲರಿಗೆ ಪ್ರಸ್ತುತ ಇರುವಂತಹ ಪಿಂಚಣಿಯನ್ನು ನಾವು ಏರಿಕೆ ಮಾಡ್ತೀವಿ. ಎಷ್ಟು ಅಂದ್ರೆ 6,000 ರೂಪಾಯಿ. ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಬೇಕು ಅನ್ನೋದು ನಿವೃತ್ತ ಸೇನೆಯ ಮುಖ್ಯಸ್ಥರು ಹೇಳ್ತಾ ಇದ್ದಂತಹ ಮಾತು ಹರಿಯಾಣದಲ್ಲಿ. ಸೊ ಅದನ್ನು ಎತ್ತಿ ಹಿಡಿಯೋ ಕೆಲಸವನ್ನ ಅಥವಾ ಅಡ್ರೆಸ್ ಮಾಡೋ ಕೆಲಸವನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಮಾಡಿದೆ. ನಿರುದ್ಯೋಗ ನಿವಾರಣೆಗೆ 2 ಲಕ್ಷ ಸರ್ಕಾರಿ ಹುದ್ದೆಯನ್ನು ಭರ್ತಿ ಮಾಡ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಹರಿಯಾಣದಲ್ಲಿ. 25 ಲಕ್ಷದವರೆಗೂ ಉಚಿತ ಆರೋಗ್ಯ ರಕ್ಷಣೆ ಅಂದ್ರೆ ವಿಮೆ ಪಾಲಿಸಿಯನ್ನು ನಾವು ಬದಲಾಯಿಸ್ತೀವಿ, ಜನರಿಗೆ ಹೆಚ್ಚು ಹೆಚ್ಚು ಉಪಯೋಗ ಮಾಡಿಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಬಡ ಕುಟುಂಬಗಳಿಗೆ 100 ಗಜಗಳ ಪ್ಲಾಟ್ ಅನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ MSP ಖಾತರಿಯ ಕಾನೂನನ್ನೇ ಜಾರಿ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಓಕೆ, ಇನ್ನು ಬಿಜೆಪಿ ಪ್ರಣಾಳಿಕೆ ಏನಾಗಿತ್ತು ಹರಿಯಾಣದಲ್ಲಿ ಅದನ್ನು ಕೂಡ ನೋಡೋಣ. ಲಾಡೋ ಲಕ್ಷ್ಮಿ ಯೋಜನೆಯಡಿ ಮಾಸಿಕ 2,100 ರೂಪಾಯಿ. ಅವರು 2,000 ಹೇಳಿದ್ದಾರೆ, ಇವರು 2,100 ಕೊಡ್ತೀವಿ ಅಂತ. 10 ಕೈಗಾರಿಕಾ ನಗರಗಳನ್ನು ಹರಿಯಾಣದಲ್ಲಿ ನಿರ್ಮಾಣ ಮಾಡ್ತೀವಿ. ಇದರ ಮುಖಾಂತರ ನಿಮಗೆ ಅವರು ಹೇಳ್ತಾ ಇರೋದು ಉದ್ಯೋಗ ಸೃಷ್ಟಿಯನ್ನು ಮಾಡಿಕೊಡ್ತೀವಿ ಅಂತ. ಸ್ಥಳೀಯ ಯುವಕರಿಗೆ 50,000 ಉದ್ಯೋಗಗಳ ಸೃಷ್ಟಿ ಅಂತ ಹೇಳಿದ್ದಾರೆ. 50,000 ಉದ್ಯೋಗಗಳ ಸೃಷ್ಟಿ. ಇನ್ನು ಚಿರಾಯು ಆಯುಷ್ಮಾನ್ ಯೋಜನೆಯಡಿ 10 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. ಈಗಿರ್ತಕ್ಕಂಥ 5 ಲಕ್ಷವನ್ನು 10 ಲಕ್ಷಕ್ಕೆ ಅಲ್ಲಿ ಏರಿಕೆ ಮಾಡಿದ್ದಾರೆ. 70 ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚುವರಿ 5 ಲಕ್ಷದವರೆಗೆ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಅದನ್ನು ಕೂಡ ಆ್ಯಡಪ್ ಮಾಡಿಕೊಂಡಿದ್ದಾರೆ. ಇನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ MSPಯಲ್ಲಿ 24 ಬೆಳೆಗಳನ್ನು ನಾವು ಖರೀದಿ ಮಾಡ್ತೀವಿ ರೈತರಿಗೆ ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿ. ಇನ್ನು ಗ್ರಾಮೀಣ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 5 ಲಕ್ಷ ಮನೆಗಳ ನಿರ್ಮಾಣದ ಗುರಿಯನ್ನು ಇಟ್ಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್, ಇದು ಆಯುಷ್ಮಾನ್ ಯೋಜನೆಯಲ್ಲಿ ಈಗಾಗಲೇ ಕೊಡ್ತಾ ಇದ್ದಾರೆ ಉಚಿತ ಡಯಾಲಿಸಿಸನ್ನು. ಇನ್ನು ಅವಲ್ ಬಾಲಿಕಾ ಯೋಜನೆಯಡಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸ್ಕೂಟರ್ ಕೊಡ್ತೀವಿ ಅಂತ. ಬಟ್ ಇವೆಲ್ಲ
ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ, ಇಲ್ಲ ಅಂತಲ್ಲ ನೋಡೋದಕ್ಕೆ. ಜನ ಇದನ್ನು ಒಪ್ಪಿದಾರಾ ಅಂತಕ್ಕಂಥದ್ದು ಪ್ರಶ್ನೆ. ಕರ್ನಾಟಕದಲ್ಲೂ ಇದೇ ರೀತಿ ಚರ್ಚೆ ಆಗ್ತಿತ್ತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಓಕೆ, ಸೊ ಇನ್ನು ಹರಿಯಾಣ ಎಕ್ಸಿಟ್ ಪೋಲ್. ಓಕೆ, ಒಟ್ಟು ಎಷ್ಟು ಕ್ಷೇತ್ರಗಳಿದಾವೆ ಹರಿಯಾಣದಲ್ಲಿ? 90 ಕ್ಷೇತ್ರ. ಮ್ಯಾಜಿಕ್ ನಂಬರ್ ಏನು? ಬಹುಮತಕ್ಕೆ ಬೇಕಾಗಿರುವಂತಹ ನಂಬರ್ 46 ಯಾರ ಹತ್ರ ಇದೆಯೋ ಅವರು ಅಧಿಕಾರದ ಚುಕ್ಕಾಣಿ ಹಿಡಿಯೋದು ನಿಶ್ಚಿತ ಆಗ್ತಾ ಇದೆ. ಸೊ ಹರಿಯಾಣ ವಿಧಾನಸಭೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದ್ಸಲ 2019ರಲ್ಲಿ ಏನಾಯ್ತು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಬಿಡೋಣ. ಬಿಜೆಪಿ 2019ರಲ್ಲಿ ಗೆದ್ದಿದ್ದು 40 ಕ್ಷೇತ್ರ. ಆಕ್ಚುಲಿ ಅವ್ರಿಗೆ -7 ಇಲ್ಲಾಗಿದ್ದು 2014ರ ಎಲೆಕ್ಷನ್ ಕಂಪೇರ್ ಮಾಡಿದ್ರೆ. ಕಾಂಗ್ರೆಸ್ 31, ಜೆಜೆಪಿ ಅಂದ್ರೆ ಜನತಾದಳ್ ಪಾರ್ಟಿ ದುಷ್ಯಂತ ಚೌಟಾಳ ಇದ್ದಾರಲ್ಲ ಅವ್ರದ್ದು ಪಾರ್ಟಿ 10 ಸ್ಥಾನಗಳನ್ನ ಗೆದ್ಕೊಂಡಿತ್ತು. ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಿಜೆಪಿ ಅಧಿಕಾರವನ್ನ ಹಿಡಿದಿದ್ದು ಅಲ್ಲಿ. ಇತರೆ 9. ಸೊ ಅಧಿಕಾರ ಯಾರ ಪಾಲಾಗಿತ್ತು ಅಂತ ಹೇಳಿದ್ರೆ ಬಿಜೆಪಿದು 2ನೇ ಟರ್ಮ್, ಆದ್ರೆ ಮೈನಸ್ ಸೀಟ್ಗಳನ್ನ ಕಂಡಿತ್ತು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟಂತೆ ಪೈಲ್ವಾನ್, ಕಿಸಾನ್, ಜವಾನ್ ಯಾರ ಕಡೆಗಿದ್ದಾರೆ ಮತ್ತು ಜಾತಿ ಸಮೀಕರಣ ವರ್ಕೌಟ್ ಆಗಿದೆಯಾ, ಯಾರಿಗೆ ವರ್ಕೌಟ್ ಆಗಿದೆ ಅನ್ನೋದಕ್ಕೆ ಬಹುಶಃ ಇವತ್ತು ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಹರಿಯಾಣ ವಿಧಾನಸಭೆ ಚುನಾವಣೆ ಫಲಿತಾಂಶ. ಹರಿಯಾಣದಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಒಂದು ಟ್ರೆಂಡ್ ಇರುತ್ತೆ. ಆ ಟ್ರೆಂಡ್ ಏನು ಅಂದರೆ, ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇರುತ್ತೆ ಕೇಂದ್ರದಲ್ಲಿ, ಅದೇ ರಾಜ್ಯದಲ್ಲೂ ಕೂಡ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಪ್ರತೀತಿ ಕೂಡ ಇದೆ. ಆದರೆ ಈ ಬಾರಿ ಫಲಿತಾಂಶ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂದರೆ, ಈ ಹಿಂದೆ 2 ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಆದರೆ ಕಳೆದ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲೇ ಬಿಜೆಪಿ ಒಂದಿಷ್ಟು ಜನಪ್ರಿಯತೆಯನ್ನು ಕಳ್ಕೊಂಡಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಹೀಗಾಗಿ ಅಲ್ಲಿ ಬಹುಮತವನ್ನು ಪಡೀಲಿಕ್ಕೆ ವಿಫಲ ಆಗಿತ್ತು. ಹಾಗಾಗಿ ಜೆಜೆಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಅಲ್ಲಿ ಸರ್ಕಾರವನ್ನು ರಚನೆ ಮಾಡುವಲ್ಲಿ ಈಗ ಬಿಜೆಪಿ ಸಫಲ ಆಗಿತ್ತು. ಆದರೆ ಈ ಬಾರಿ ಜೆಜೆಪಿಯು ಕೂಡ ಬಿಜೆಪಿಯ ಜೊತೆಗಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಹೀಗಾಗಿ ಬಿಜೆಪಿ ಏಕಾಂಗಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂಥದ್ದು. ಹೀಗಾಗಿ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಒಂದಷ್ಟು ಹಿನ್ನಡೆ ಆಗುವಂತಹ ಮುನ್ಸೂಚನೆಗಳನ್ನು ಕೊಡಲಾಗಿದೆ. ಮುಖ್ಯವಾಗಿ ಇಲ್ಲಿ ಕಿಸಾನ್ ಹೋರಾಟ ಮತ್ತೆ ಸೈನಿಕರು ಅಂದ್ರೆ ಈ ಅಗ್ನಿವೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಭಟನೆಗಳು ನಡೆದವು, ಈ ಒಂದು ವಿಚಾರ ಮತ್ತೆ ಪೈಲ್ವಾನ್ಗಳ ವಿಚಾರ, ಅವರ ಪ್ರತಿಭಟನೆ ಏನಿತ್ತು, ಈ 3 ಅಂಶಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ಕಾಸ್ಟ್ ಕಾಂಬಿನೇಷನ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಜಾಟ್ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿರುವಂತದ್ದು. 23ರಿಂದ 24% ಮತದಾರರು ಪ್ರತಿ ಬಾರಿಯೂ ಕೂಡ ಬಿಜೆಪಿಯ ಜೊತೆಗೆ ನಿಲ್ತಾ ಇದ್ರು. ಆದ್ರೆ ಈ ಬಾರಿ ಈ ಸಮುದಾಯ ಬಿಜೆಪಿಯ ವಿರುದ್ಧ ಮುನಿಸ್ಕೊಂಡಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ರೈತರ ಪ್ರತಿಭಟನೆ ವಿಚಾರದಲ್ಲಿ ಆಗಿರ್ಬೋದು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ನತ್ತ ಜಾಟ್ ಸಮುದಾಯ ತಿರುಕೊಂಡಿರುವಂಥದ್ದು ಪ್ರಬಲ ತಿರುವು ಅಂತಾನೆ ಹೇಳ್ಬೋದು. ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕಡೆಗೆ ಕಾಂಗ್ರೆಸ್ OBC ರಾಜಕಾರಣವನ್ನ ಮಾಡ್ತಾ ಬರ್ತಾ ಇರುವಂತದ್ದನ್ನು ಕೂಡ ನಾವು ಹರಿಯಾಣದಲ್ಲಿ ಗಮನಿಸ್ತಾ ಇದ್ದೀವಿ. ಮನೋಹರ್ ಲಾಲ್ ಖಟ್ಟರ್ ಆದ ಬಳಿಕವೂ ಕೂಡ ಪ್ರಮುಖ ಜಾಟ್ ಸಮುದಾಯವನ್ನ ಬಿಟ್ಟು ಮತ್ತೆ OBC ನಾಯಕನನ್ನ ಮುಖ್ಯಮಂತ್ರಿ ಮಾಡೋ ಮೂಲಕ OBCಗೆ ಹೆಚ್ಚು ಮಣೆ ಹಾಕುವಂತ ಕೆಲಸವನ್ನ ಬಿಜೆಪಿ ಮಾಡಿತ್ತು. ಆದರೆ ಮತ್ತೊಂದು ಕಡೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಗೆ ಆದ್ಯತೆಯನ್ನು ಕೊಡುವಂತಹ ಕಾಂಗ್ರೆಸ್ ಈ ಬಾರಿ ಹರಿಯಾಣದಲ್ಲಿ ಪ್ರಮುಖ ಜಾತಿಯಾಗಿರುವಂತಹ ಜಾಟ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಮೂಲಕ ಒಂದು ಸಮುದಾಯವನ್ನು ಪ್ರಬಲವಾಗಿ ತನ್ನತ್ತ ಸೆಳೆಯುವಂತ ಕೆಲಸವನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ಗೆ ಇದು ಒಂದಿಷ್ಟು ಅಡ್ವಾಂಟೇಜಸ್, ಅಂದ್ರೆ ಬಿಜೆಪಿ ವಿರುದ್ಧದ ಕಳೆದ 10 ವರ್ಷದ ಆಡಳಿತ ವಿರೋಧಿ ಅಲೆ ಏನಿದೆ ಅದು ಈ ಬಾರಿ ಕಾಂಗ್ರೆಸ್ಗೆ ವರ್ಕೌಟ್ ಆಗ್ಬೋದು ಅಥವಾ ವರದಾನ ಆಗ್ಬೋದು ಅನ್ನುವಂತ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ.